ಜನಗಳು ಬಯಸೋದು ಅಷ್ಟೇ. ಚುನಾವಣಾ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಬಂದು ಆಶ್ವಾಸನೆಗಳನ್ನ ನೀಡಿ ಹೋಗಿರ್ತಾರೆ. ಆದ್ರೆ ಅದನ್ನ ಈಡೇರಿಸಿರ್ತಾರಾ ಇಲ್ವಾ ಅನ್ನೋದು ಕೂಡ ಚುನಾವಣೆಯಲ್ಲಿ ಮ್ಯಾಟರ್ ಆಗತ್ತೆ. ಸೊ ಈ ಬಾರಿ ಚುನಾವಣೆಯಲ್ಲಿ ನಾವು ಅಷ್ಟೂ ಭರವಸೆಗಳನ್ನ ಈಡೇರಿಸಿ ಅವರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಸಂಸದರಾಗಿರುವಂತ ಡಿ.ಕೆ. ಸುರೇಶ್ ಸರ್ ಅವರು ಮಾಡಿದ್ದಾರೆ. ಹಾಗೆ ಪ್ರಮುಖವಾಗಿ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದ್ದಂತ 2013ರಿಂದ 18 ಏನ್ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅನುದಾನಗಳನ್ನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ನೀಡಿದಂತ ಸಂದರ್ಭ ಹೆಚ್ಚಿನ ಕೆಲಸಗಳು ಕೂಡ ಆಗಿದ್ದಾವೆ. ಆಗಿನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಂಸದರು ಎಲ್ಲ ರೀತಿಯ ಸಹಕಾರಗಳನ್ನ ನೀಡಿ, ಯಾವುದೇ ಒಂದು ಅನುದಾನ ಬರಬೇಕು ಅಂತ ಹೇಳಿದ್ರು ಯಾವ್ದಾದ್ರು ಮಂತ್ರಿಗಳ ಹತ್ರ ಹೋಗೋದಿರ್ಬೋದು, ಚೀಫ್ ಮಿನಿಸ್ಟರ್ ಹತ್ರ ಹೋಗೋದಿರ್ಬೋದು, ಎಲ್ಲ ಕಡೆ ಹೋಗಿ ಅನುದಾನಗಳನ್ನ ಬಿಡುಗಡೆಯನ್ನ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನೀಡಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿದ್ರು ಸಹ ನಮ್ಮ ಪಕ್ಷಕ್ಕೆ ಈ ಬಾರಿ ಹೆಚ್ಚಿನ ಬೆಂಬಲವನ್ನ ನಮ್ಮ ಕ್ಷೇತ್ರದಲ್ಲಿ ನಾವು ನೀಡ್ತೇವೆ.